ಅಲ್ಲ ಗೈಸ್ ಎಲ್ಲರೂ ಕೂಡ ಹೇಗಿದ್ದಾರೆ, ನಾನಂತೂ ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಅಂತಂದರೆ ನೀವು ನೋಡ್ತಿರ್ಬೋದು ಅಲ್ಲಿ ಏನಂತಂದರೆ ಇಲ್ಲಿ ಬೀರುಕಳೆ ಬಿಟ್ಟಿದೆ, ಅದನ್ನು ಯಾವ ಕಾಲಕ್ಕೆ ಬಿಡುತ್ತೆ ಅಂತ ಹೇಳ್ತೀನಿ. ಬನ್ನಿ ನೀವು ಸ್ವಲ್ಪ ಮುಂದಕ್ಕೆ ಬಾ. ಅಪ್ಪಟ ಓಕೆ ಗಾಯ್ಸ್, ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿದೆ ಅಲ್ಲ ಗಾಯ್ಸ್, ಇದೇನೇ ಗಾಯ್ಸ್ ಮಳೆಗಾಲಕ್ಕೆ ಬಿಡೋದು. ಇದು ಇದೇ ಬಿಡುತ್ತೆ ಅಂತಂದರೆ ನೋಡಿ ಗಾಯ್ಸ್, ಇಲ್ಲೊಂದು ದಂಬಿದೆ ಅಲ್ಲ, ನಿಮಗೆ ತೋರಿಸ್ಬೇಕು ಅಂತಂದರೆ ನೋಡಿ ಗಾಯ್ಸ್, ಇವಾಗ ಇಲ್ಲಿದೆ, ಇದ್ರ ಬೇರೆ ಇಲ್ಲಿದೆ ಗಾಯ್ಸ್, ನೀವು ನೋಡ್ತಿರ್ಬೋದು. ಇದ್ರ ಅದರ ಬೇರಿಂದ ಮತ್ತೆ ಇದು ಬರುತ್ತೆ ಅಂದರೆ ಮಳೆಗಾಲಕ್ಕೆ ಮಾತ್ರ ಬರೋದು. ಇದು ಏನಾಗುತ್ತೆ ಅಂದರೆ ಇವಾಗಲೇ ಕಿತ್ಬಿಟ್ರೆ ಇದನ್ನು ತಿಂತಾರೆ, ಇಲ್ಲ ಅಂತಂದರೆ ಈ ರೀತಿ ಗಳಾಗುತ್ತೆ ಗಾಯ್ಸ್. ಇಲ್ಲಿಗೆ ತೋರ್ಸರ ಗಳೆ, ಈ ರೀತಿ ಗಳೆ ಆಗಿ ಗಾಯ್ಸ್, ಈ ರೀತಿ ಆಗುತ್ತೆ. ಅಕಸ್ಮಾತಾಗಿ ತೋಡ್ತೇನಾದ್ರು ಕಿತ್ಕೊಂಡು ತಿಂದರೆ ಹಿಂಗೆ ಇರುತ್ತೆ ಗಾಯ್ಸ್. ಬೇಕಾದ್ರೆ ನೀವು ನೋಡ್ಕೊಳ್ಳಿ. ನೋಡಿ ಗಾಯ್ಸ್, ಮುಳ್ಳೆಲ್ಲ ಯಾವ ರೀತಿ ಹಿಡ್ಕೊಂಡಿದೆ. ಇವಾಗ ನೀವು ನೋಡ್ತಿದ್ದಲ್ಲ ಗಾಯ್ಸ್, ಇದನ್ನು ಹಿಂಗೆ ಬಿಟ್ಟರೆ ಈ ರೀತಿ ಗಳೆ ಆಗುತ್ತೆ ಗಾಯ್ಸ್. ಏನಂತಂದರೆ ಮಳೆಗಾಲಕ್ಕೆ ಬಿಡೋದು ಅಂಥದ್ದು ಅಂತ ಆರೋಗ್ಯಕ್ಕೆ ಗಾಯ್ಸ್. ಇದನ್ನು ನೀವೇನಾದರೂ ಗಿಡ ತಂದು ಇಡಬೇಕು ಅಂತಂದರೆ ಇಲ್ಲಿದೆಲ್ಲ ನೋಡಿ ಗಾಯ್ಸ್, ಇದನ್ನು ಇಲ್ಲಿಗೆ ಕಟಾವು ಮಾಡಿಬಿಟ್ಟು ಅದಾದಮೇಲೆ ಕೆಳಗಿರುವಂಥ ಗೆಡ್ಡೆನ ತಗೊಂಡಾಗ ನೀವು ಹಾಕೋಬೇಕು. ಅದಾದಾಗ ಈ ರೀತಿ ಬರುತ್ತೆ ಗಾಯ್ಸ್. ಈ ರೀತಿ ಬಂದಾಗ ಅದು ಪೈರು ಬರುತ್ತೆ ಅಂದ್ಬಿಟ್ಟು ನೋಡಿ, ಇದರಿಂದನೇ ಬಿಡೋದು. ಬೇಕಾದ್ರೆ ನೀವು ನೋಡ್ಕೊಬೋದು, ಪೂರ್ತಿ ಎಲ್ಲ ಕೂಡ ಗಳಾಗಿದ್ದಾವೆ. ಈ ಕಡೆನೂ ತೋರಿಸಪ್ಪ ಸ್ವಲ್ಪ ಗಾಯ್ಸ್. ಇವಾಗ ನಾನು ಇಲ್ಲಿ ತೋರಿಸ್ತೀನಿ ಬನ್ನಿ, ಅದು ಗಳೆ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಇವಾಗ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿದ್ದಲ್ಲ ಇದನ್ನೇ ಗಾಯ್ಸ್ ಬಿದಿರುಕಳೆ ಅನ್ನೋದು. ಏನಂತಂದರೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಸ್ವಲ್ಪ ಚಿಕ್ಕದಾಗಿದೆ ಮರ, ಅದರಿಂದ ನಿಮಗೆ ಇದು ಯಾವ ಸೈಜ್ ಬಿಡುತ್ತೆ ಅಂದ್ಬಿಟ್ಟು ಬೇರೆ ಮರಕ್ಕೆ ಬಂದಿದ್ದೀನಿ ಅಂತಂದರೆ ಈ ರೀತಿ ಬಿಡುತ್ತೆ ಗಾಯ್ಸ್ ಅಂತ ದಪ್ಪಕ್ಕೆ. ಮರ ಯಾವ ರೀತಿ ಇರುತ್ತೆ ಅದೇ ರೀತಿ ಬಿಡುತ್ತೆ. ನೋಡಿ ಇವಾಗ 3 ಕಿತ್ತಿದ್ದೀವಿ, ನೋಡ್ಕೊಳ್ಳಿ. ಅದನ್ನೇ ಎತ್ಕಪ್ಪ, ಇವಾಗ ಎತ್ಕೊಂಡಿದ್ದಾನೆ ಅವನು. ಇವಾಗ ತೋರಿಸಿ ನೋಡ್ಕೊಳ್ಳೋ ಒಳಗೆ ಹೇಗಿರುತ್ತೆ ಅಂತಂದರೆ ಇದು ಸ್ವಲ್ಪ ಇನ್ನೂ ಕೂಡ ಬಲ್ತಿಲ್ಲ ಗಾಯ್ಸ್. ಎಲ್ಸಾಗಿದ್ರೆ ಮಾತ್ರ ತಿನ್ನೋದು. ಇದನ್ನು ತಿಂದರೆ ನಿಮ್ಮ ಬೆಳವಣಿಗೆನೂ ಕೂಡ ಹೆಚ್ಚುತ್ತೆ ಗೈಸ್. ಅದಾದಮೇಲೆ ಇವಾಗ ನೀವು ನೋಡ್ತಿರ್ಬೋದು ಒಳಗೆಲ್ಲ ಒಂಥರ ಸಾಫ್ಟಾಗಿದೆ, ನೋಡ್ಕೊಳ್ಳಿ. ಇವಾಗ ಒಂದು ಚಿಕ್ಕದನ್ನು ಕೂಡ ಕಿತ್ತಿದ್ದೀವಿ. ಅದಾದಮೇಲೆ ಇವಾಗ ಅಲ್ಲಿ ನೀವು ನೋಡ್ತಿರ್ಬೋದು ಒಂಥರ ಮೋಟಿದೆ ಅಲ್ಲಿ, ಇವಾಗ ಕಾಣಿಸ್ತದೆ, ಜೂಮ್ ಮಾಡ್ತೀನಿ ನೋಡ್ಕೊಳ್ಳಿ. ಅಲ್ಲಿ ಕಾಣಿಸ್ತದಲ್ಲ ಗಾಯ್ಸ್, ಅದನ್ನೇ ಗಾಯ್ಸ್ ಬಿದಿರುಕಳೆ, ಅಲ್ಲಿಂದನೇ ನಾವು ಮುರಿದಿರೋ ಗೈಸ್. ಇವಾಗ ನೀವು ನೋಡ್ತಿರ್ಬೋದು, ನಾನು ಹುಡುಗ ಕೇಳ್ತಿದ್ದಾನೆ. ಇವಾಗ ನೋಡಿ ಕಿತ್ತಾಯಿತು ಬಿದಿರುಕಳೆನ. ಇವಾಗ ಏನಂತಂದರೆ ಇವಾಗ ನಾವು ಅದರ ಸಿಪ್ಪೆನ ತೆಗಿಬೇಕು ಗೈಸ್. ಅದಕ್ಕಿಂತ ಮೊದಲಾಗಿ ಅಲ್ಲಿ ಚಿಕ್ಕ ಮುಳ್ಳುಗಳು ಇರ್ತವೆ, ನೀವು ನೋಡ್ತಿರ್ಬೋದು. ಬ್ಲ್ಯಾಕ್ ಸ್ಪಾಟ್ ಹಂಗಿದೆ, ಅದೇನೇ ಗೈಸ್ ಚಿಕ್ಕ ಮುಳ್ಳು. ಇವಾಗ ನೀವು ನೋಡ್ಕೋಬೋದು, ಇವಾಗ ಎಡ್ತಿದ್ದಾನೆ ನಮ್ಮ ಹುಡುಗ. ನೀವು ನೋಡ್ತಿದ್ದೀರಾ, ಆಯ್ ಮಾಡು ಆಯ್. ಇವಾಗ ಗೈಸ್ ಎಲ್ಲನೂ ಕೂಡ ಎಡ್ತಿದ್ದಾನೆ. ನೀವು ಸ್ವಲ್ಪ ಗೈಸ್ ಇವಾಗ ಬಿಡಿಸ್ತಿದ್ದೀವಿ ಅದ್ರ ಸಿಪ್ಪನ್ನೆಲ್ಲ, ಅಂದರೆ ತೊಟ್ಟು ಅದನ್ನೆಲ್ಲ ಬಿಡಿಸ್ಮೇಲೆ ಲಾಸ್ಟ್ಲಿ ಗೈಸ್ ಇದು ಚಿಕ್ಕದಾಗಿದೆ, ಅದಕ್ಕೆ ಸ್ವಲ್ಪ ಕಾಣುತ್ತೆ. ದೊಡ್ಡದಾಗಿದ್ರೆ ಇನ್ನೂ ಕೂಡ ದೊಡ್ಡದಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು. ಏನಂತಂದರೆ ಇದನ್ನು ಕೀಳುವಾಗ ಸ್ವಲ್ಪ ಜೋಪಾನವಾಗಿ ಕೀಳಿ, ಅದ್ರ ಮುಳ್ಳಿರುತ್ತೆ, ಇಲ್ಲಾಂದರೆ ನಿಮ್ಮ ಕಣ್ಗೂ ಕೂಡ ಎಫೆಕ್ಟ್ ಆಗ್ಬೋದು. ನೋಡಿ ಇವಾಗ ಇಷ್ಟೇನ ಗೈಸ್ ಅದರಲ್ಲಿ ಸಿಕ್ಕಿದ್ದು ಬಿದಿರುಕಳೆ. ಇದನ್ನೇನಂತಂದರೆ ಕುಡ್ಗುಲ್ ತಗೊಬಂದು ಕೊಚ್ಚಬೇಕು. ಬೇಕಾದರೆ ನಾನು ಕುಡ್ಗೋಲು ತಗೊಂಡು ನೋಡಿ, ಇವಾಗ ಹುಡುಗಂಗೆ ಮುಳ್ಳೆಲ್ಲ ಚುಚ್ಕೋತು, ಆ ರೀತಿ ಆಗಿಬಿಟ್ರೆ ನಿಮಗೆ ಕೈ ಸ್ವಲ್ಪ ಒಂದು ರೀತಿ ಮುಳ್ಳು ಚುಚ್ಚಂಗೆ ಆಗ್ಬಿಡುತ್ತೆ. ಆ ರೀತಿ ಚುಚ್ಚಿಸ್ಕೊಬಿಡಿ. ನೋಡಿ ಇವಾಗ ಇದು ಈ ರೀತಿ ಇದೆ, ಅಲ್ಲೆಲ್ಲ ಮುಳ್ಳುಗಳಿದ್ದಾವೆ, ಅದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಅದನ್ನು ತರಿಬೇಕು ಗೈಸ್. ನೀವು ನೋಡ್ತಿದ್ದೀರಲ್ಲ ಅದನ್ನು ತರಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ, ನಮ್ಮ ಹುಡುಗ ತೋರಿಸ್ತಾನೆ. ಇವಾಗ ನೀವು ನೋಡ್ತಿರ್ಬೋದು. ಇವಾಗ ನಾನು ಅಲ್ಲಿಂದ ಕುಡ್ಗೋಲು ತಗೊಬರ್ತೀನಿ, ಅದನ್ನು ಹೇಗೆ ಕೊಚ್ಚಬೇಕು ಅಂತ ಮೊದಲು ಇವಾಗ ಪೂರ್ತಿ ನೋಡ್ಕೊಬೇಡಿ ಅದು ಹೇಗಿದೆ ಅಂತ ನೋಡಿ. ಮೊದಲು ಹಂಗೆ ಕೊಚ್ಚಬೇಕು ಗೈಸ್. ಅದಾದಮೇಲೆ ನಾವು ಬೇಕಾದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದನ್ನು ಲೈವಾಗೆ ತೋರಿಸ್ತೀನಿ. ಇವಾಗ ಕುಡ್ಗೋಲು ತಗೊಬರ್ತೀನಿ ನೋಡ್ಕೊಳ್ಳಿ. ಇವಾಗ ನೀವು ನೋಡ್ತಿರ್ಬೋದು ಗೈಸ್, ಇವಾಗ ಕುಡ್ಗೋಲು ತಗೊಬಂದಿದ್ದೀನಿ. ಆ ರೀತಿ ಕೊಚ್ಕೋಬೇಕು ಗೈಸ್. ನೀವು ಸ್ವಲ್ಪ ಹಂಗೆ ಕೊಚ್ಕೊಂಡು ಅದು ಯಾವ ರೀತಿ ಆಗಬೇಕು ಅಂತಂದರೆ ನೀವು ತುರೆ ಪ್ಲೇಟ್ ಆಗುತ್ತಲ್ಲ, ಆ ರೀತಿ ಆಗಬೇಕು ಗೈಸ್. ಇವಾಗ ನಾನು ಕೊಚ್ಚುತ್ತಿದ್ದೇನೆ, ನೀವು ನೋಡ್ಕೊತಿರ್ಬೋದು. ಇದೇ ರೀತಿ ಸ್ವಲ್ಪ ಕೊಚ್ಚುವಾಗ ಜೋಪಾನ ಗೈಸ್, ಕೈಗೆಲ್ಲ ಪೆಟ್ಟು ಬೀಳುತ್ತೆ. ಇವಾಗ ಈ ರೀತಿ ನೀವು ಅಡಿಯಿಂದ ಕುಡ್ಗೋಲನ್ನ ಹಾಕಿ ಮೇಲೆ ಕೇಳಿದಾಗ ಇವಾಗ ನೋಡ್ಕೊಳ್ಳಿ, ಈ ರೀತಿ ಎಳೆದಾಗ ಅಲ್ಲಿ ಕಳ್ಳೆ ಕಣಗುದಿರುತ್ತೆ, ಅದನ್ನೇ ಗೈಸ್ ಬಿದಿರು ಕಳ್ಳೆ ಅನ್ನೋದು. ಬಿದಿರು ಕಳ್ಳೆ ಅಂತ ನೀವು ಕಳ್ಳೆ ಅನ್ಕೊಂಡಿರ್ಬೋದು, ಆ ಥರ ಏನಿಲ್ಲ. ಬಿದಿರು ಕಳ್ಳೆ ಅಂದರೆ ಬಿದಿರು ಗಳೆ ಇದೆಯಲ್ಲ, ಅಂದರೆ ಕಡ್ಡಿ, ಅದರಿಂದನೇ ಗೈಸ್. ಇದೇನೇ ಅದು. ಆದರೆ ಇದು ಬಲೆಕ್ಕಿಂತ ಮುಂಚೆನೇ ಇದನ್ನು ತಿಂತಾರೆ ಗೈಸ್. ಆ ರೀತಿ ಕೊಚ್ಚಿಬಿಟ್ಟು ನೀವು ಆ ರೀತಿ ಇದು ಮಾಡ್ಕೋಬೇಕು ಗೈಸ್. ವೀಡಿಯೋ ಏನಾದರೂ ಇಷ್ಟ ಆಗ್ತದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹೊಸ್ದಾಗಿ ಯಾರು ನೋಡ್ತೀರಾ ಲೈಕ್ ಕೊಟ್ಕೊಂಡು, ಹಾಗೂ ಹೊಸ್ದಾಗಿ ಯಾರಾದರೂ ನೋಡ್ತೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಇವಾಗ ಎಲ್ಲನೂ ಕೂಡ ಈ ರೀತಿ ಕೊಚ್ಕೊಂಡ್ರೆ ಗೈಸ್ ನಿಮಗೆಲ್ಲ ಕೂಡ ಸಿಗುತ್ತೆ. ಅದರಿಂದ ನೀವು ನಿಮ್ಮ ಜಮೀನೇನಾದರೂ ದಪ್ಪ ಹೋಗಿದ್ರೆ ಕಿತ್ಕೋಬೋದು. ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ಗೈಸ್, ಅದರಿಂದ ಬಲೆಕ್ಕಿಂತ ಮುಂಚೆನೇ ಕಿತ್ಕೊಬೇಡಿ, ಅದರಿಂದ ನಿಮಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಹಾಗೂ ಇಷ್ಟೇ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿರ್ಬೋದು ದಪ್ಪದ್ದು ಅಲ್ಲಿ ಹಸಿರು ಕಾಣಿಸ್ತಿದೆ. ಇವಾಗ ಅಲ್ಲೂ ಕೂಡ ನೋಡ್ಕೊಳ್ಳಿ ಗೈಸ್, ನೀವು ನೋಡ್ತಿದ್ದಲ್ಲ ಆ ರೀತಿ, ಅದೇನೇ ಗೈಸ್ ಬಿದಿರು ಕಳ್ಳೆ. ಗೈಸ್ ನಮ್ಮ ವೀಡಿಯೋ ಏನಾದರೂ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಇಟ್ಕೊಳ್ಳಿ. ಅದನ್ನು ಒತ್ತೋಗೋದ್ರಿಂದ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಕೂಡ ಬರುತ್ತೆ. ಮತ್ತೊಂದು ವೀಡಿಯೋ